ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಪ್ರೀತಿಯ ರೂಪಾ ಪ್ರಭಾಕರ್ ಕಡೆಯಿಂದ ಇವತ್ತಿನ ಈ ಒಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಿದೆ, ದಾವಣಗೆರೆಯಲ್ಲಿ ಸಾಕಷ್ಟು ಜಾಗಗಳನ್ನ ನಿಮಗೆ ತೋರಿಸ್ತಾ ಇದೀವಿ ಅಂತ. ಸೊ ಒಂದು ಇಲ್ಲಿನ ಲೋಕಲೈಟ್ಸು ಅಥವಾ ಏನೋ ಹಿಂದಿನ ಕಾಲದಿಂದ ಜನರೇಷನ್ಸ್ ಬಂದಿರುವಂತಹ ಫೇಮಸ್ ಆಗಿರುವಂತಹ ಜಾಗಗಳನ್ನ ತೋರಿಸ್ತಾ ಇದ್ರೆ, ಇನ್ನೊಂದಷ್ಟು ನಮ್ಮ ಕಣ್ಣಿಗೆ ವಿಶೇಷವಾಗಿ ಕಾಣಿಸ್ಬೇಕು, ವಿಭಿನ್ನವಾಗಿರಬೇಕು, ಏನಾದ್ರೂ ಡಿಫ್ರೆಂಟ್ ಅನ್ನ ನಿಮಗೆ ತಲುಪಿಸ್ಬೇಕು ಅನ್ನೋದು ನಮ್ಮ ಪ್ರಯತ್ನ ಅಲ್ವಾ. ಸೊ ಹೀಗೆ ಹೋಗ್ತಾ ಇರಬೇಕಾದ್ರೆ ವಿದ್ಯಾನಗರ್, ಯಾವ ಕಾಲೇಜ್ ರೋಡ್ ಹೇಳಿದ್ರು? ನೂತನ್ ಕಾಲೇಜ್ ರೋಡ್ ವಿದ್ಯಾನಗರ್ ಅಲ್ಲಿರುವಂತಹ ನೋಡಿ ಮಾಮಾಸ್ ಟೀ. ಈ ಒಂದು ಮಾಮಾಸ್ ಟೀ ಶಾಪ್ ನನಗೆ ಕಾಣಿಸ್ತು. ತುಂಬಾ ಅಂದ್ರೆ ಅದ್ ನೋಡಿದ ತಕ್ಷಣ ನಿಲ್ಲಿಸ್ಬೇಕು ಅಂತ ಅನಿಸಿ ಇಲ್ಲಿ ಬಂದು ಏನೇನಿದೆ ಅಂತೆಲ್ಲ ವಿಚಾರಿಸ್ಕೊಂಡು ಆಮೇಲೆ ವಿಡಿಯೋ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇವರ ಟೀ ಮೆನು ನೋಡಿ, ಬೆಲ್ಲದ ಟೀ ದೊರೆಯುತ್ತದೆ. ಆಕ್ಚುಲಿ ನನಗೆ ಮೇನ್ ಅಟ್ರಾಕ್ಟ್ ಮಾಡಿದ್ದು ಇವ್ರ ಹೆಸರು ಮತ್ತೆ ಈ ಬೆಲ್ಲದ ಟೀ ದೊರೆಯುತ್ತದೆ ಅನ್ನೋಂಥದ್ದು. ಎರಡನ್ನೂ ದೊಡ್ಡದಾಗ ಹಾಕಿ ಇವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ನನಗೆ ಅನಿಸ್ತು. ಯಾಕಂದ್ರೆ ಅದೆರಡು ನೋಡಿರ್ಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ನಿಲ್ಲಿಸ್ತಾ ಇರ್ಲಿಲ್ಲ. ಸೊ ಈ ತರ ಒಂದು ಸಣ್ಣ ಕಿಯೋಸ್ಕಲ್ಲಿರೋರು ಏನೋ ಒಂದು ಆಸೆ ಕನಸುಗಳನ್ನ ಇಟ್ಕೊಂಡು ಶುರು ಮಾಡಿರ್ತಾರಲ್ವಾ, ಅಂಥವ್ರಿಗೆ ಸಪೋರ್ಟ್ ಮಾಡಬೇಕು ಅನ್ನೋದು ಒಂದು ಉದ್ದೇಶ. ಆ್ಯಂಡ್ ಚೆನ್ನಾಗಿದ್ರೆ ವೈ ನಾಟ್ ಅಲ್ವಾ. ಸೊ ಅಫ್ಕೋರ್ಸ್ ಇದನ್ನ ಫಸ್ಟ್ ಟೈಮ್ ನಾವು ಇವತ್ತು ಟ್ರೈ ಮಾಡ್ತಾ ಇರೋದು. ಸೊ ಬನ್ನಿ, ಮಾಮಾಸ್ ಟೀ ಇಲ್ಲಿ ಏನೇನಿದೆ ಅಂತ ಎಲ್ಲದನ್ನು ಡೀಟೇಲ್ ಆಗಿ ಇವತ್ತಿನ ವಿಡಿಯೋನ ನೋಡಕ್ ಮುಂಚೆ ಟಕ್ 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 ಅಂತ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ. ಓಕೆ, ಸಬ್ಸ್ಕ್ರೈಬ್ ಮಾಡಿದ್ರೆ ಥ್ಯಾಂಕ್ ಯು ಸೋ ಮಚ್, ಮಾಡಿಲ್ಲ ಅಂದ್ರೆ ಅಡ್ವಾನ್ಸ್ ಆಗಿ ಥ್ಯಾಂಕ್ಸ್ ಹೇಳ್ತಾ ಇದೀನಿ, ಮಾಡಿಬಿಡಿ. ಓಕೆ, ಬನ್ನಿ ಮಾಮಾಸ್ ಟೀಗೆ ಹೋಗೋಣ. ನಮಸ್ಕಾರ. ತಮ್ಮ ಹೆಸರು? ನಮ್ಮ ಹೆಸರು ವಿನಯ್ ಮೇಡಮ್. ವಿನಯ್ ಅವರೇ, ಏನಿದು ಮಾಮಾಸ್ ಟೀ? ಮಾಮಾಸ್ ಬಂದ್ಬಿಟ್ಟು ತಾಯಿ ಹೆಸರು ಬರುತ್ತೆ ಮತ್ತೆ ಮಾಮ ಹೆಸರು ಬರುತ್ತೆ, ಎರಡು. ಓ ಸೂಪರ್. ನನಗೆ ಅದು ಕನ್ಫ್ಯೂಷನ್ ಇತ್ತು. ಮಾಮಾಸ್ ಅಂದ್ರೆ ನಾನು ಆಕ್ಚುಲಿ ಕೇಳೋಳಿದ್ದೆ ಅಮ್ಮನ ಮಾವನ ಅಂತ. ಎರಡು ಬರುತ್ತೆ. ಎರಡು ಸೂಪರ್. ಮಾಮಾಸ್ ಅಂದ್ರೆ ಮಾಮ, ಮಾಮ್ಸ್ ಅಂದ್ರೆ ಅಮ್ಮ. ಕರೆಕ್ಟ್, ವೆರಿ ನೈಸ್. ಸೊ ಈ ಮಾಮಾಸ್ ಟೀ ನೀವೇ ಸ್ಟಾರ್ಟ್ ಮಾಡಿರೋದಾ ಅಥವಾ ಹೇಗಿದೆ? ಇಲ್ಲ, ನಾವೇ ಸ್ಟಾರ್ಟ್ ಮಾಡಿರೋದು. ಯಾವಾಗ ಸ್ಟಾರ್ಟ್ ಆಗಿದ್ದು? ಒಂದು 6 months ಆಯ್ತು ಸ್ಟಾರ್ಟ್ ಆಗಿ. 6 ತಿಂಗಳು ಅಷ್ಟೇ. ಪ್ರೆಸೆಂಟ್ ನಾವು ಬರೀ ಟೀ ಕಾಫಿ ರನ್ ಮಾಡ್ತಾ ಇದ್ವಿ. ಆಮೇಲೆ ಕಾನ್ಸೆಪ್ಟ್ ಆಗಿ ಸ್ಟೂಡೆಂಟ್ಸ್ ಇರೋದಕ್ಕೋಸ್ಕರ ಚಾಟ್ಸ್ ಐಟಮ್, ಮ್ಯಾಗಿ ಮತ್ತೆ ಸ್ಯಾಂಡ್ವಿಚ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಪಾನಿಪುರಿ ಬಂದ್ಬಿಟ್ಟು ಎಲ್ಲ ಕಡೆ ಸಿಗುತ್ತೆ, ಹೆಲ್ತ್ ಫುಡ್ ಸಿಗ್ತಾರೆ, ತುಂಬಾ ಕಡಿಮೆ ಇತ್ತು. ಹಾಗಾಗಿ ಸ್ಪೋರ್ಟ್ಸ್ ಸಲಾಡ್ ಸ್ಟಾರ್ಟ್ ಮಾಡಿದೀವಿ. ಕರೆಕ್ಟ್. ನಿಮ್ಮ ಮೆನುನಲ್ಲಿ ನನಗೆ ಅದು ತುಂಬಾ ಇಷ್ಟ ಆಯ್ತು. ಸ್ಯಾಲಡ್ ಇದೆ, ಕುಕುಂಬರ್ ಸಲಾಡು, ವೆಜಿಟೇಬಲ್ ಸಲಾಡು, ಸ್ಪ್ರೌಟ್ ಸಲಾಡು, ವೆಜಿಟೇಬಲ್ ಸಲಾಡು, ಆಮೇಲೆ ಪುದೀನಾ ಜ್ಯೂಸ್, ಲೆಮನ್ ಜ್ಯೂಸ್. ನೋಡಿದೆ ಅದನ್ನು ಕೂಡ. ಸೊ ವೆರಿ ನೈಸ್. ಸೊ ಹೆಲ್ದಿ ಏನಾದ್ರು ಕೊಡ್ಬೇಕು ಅಂತೇಳಿ ಅದು ಸ್ಟಾರ್ಟ್ ಮಾಡ್ತಿರೋದು. ಕಾಲೇಜ್ ಹುಡುಗರು ಬಂದು ಹೆಲ್ದಿ ತಗೊಳ್ತಿದಾರಾ? ಹಾ ಮೇಡಮ್, ಬೆಳಗ್ಗೆ ಬಂದ್ಬಿಟ್ಟು ಮಾರ್ನಿಂಗ್ ಅಲ್ಲಿ ನಮಗೆ ರನ್ನಿಂಗ್ ಇದೆ, ಈವ್ನಿಂಗ್ ಅಲ್ಲಿ ಸ್ಟಾರ್ಟ್ ಮಾಡಿಲ್ಲ. ಈವ್ನಿಂಗ್ ಅಲ್ಲಿ ಡಿಫ್ರೆಂಟ್ ಆಗಿ ಸ್ಟಾರ್ಟ್ ಮಾಡ್ಬೇಕಂತ ಇವಾಗ ಪ್ಲಾನ್ ಮಾಡಿದೀವಿ. ಅಯ್ಯೋ ಛೇ, ನಾವು ಸಾಯಂಕಾಲ ಬಂದ್ಬಿಟ್ಟಿದೀವಿ. ಸೊ ನಮಗ್ ಸಲಾಡ್ ಸಿಗಲ್ಲ ಇವಾಗ. ಈಗ ಬೆಳಗ್ಗೆ ಮಾತ್ರ ಮಾರ್ನಿಂಗ್ ಬಂದ್ಬಿಟ್ಟು ನಮಗೆ ಜಿಮ್ ಅಲ್ಲಿ ಮತ್ತೆ ಸ್ಟೂಡೆಂಟ್ಸ್ ಒಂದ್ 4 ಜನ ಕನ್ಫರ್ಮ್ ಆಗಿದ್ದಾರೆ. ಅವ್ರ ಆಮೇಲೆ ಓಲ್ಡ್ ಏಜಸ್ ಎಲ್ಲ ತಗೊಂಡ್ ಹೋಗ್ತಾರೆ. ಓ ಸೂಪರ್, ವೆರಿ ನೈಸ್. ಬೆಳಗ್ಗೆ ಬಂದಿದ್ದೀರಾ, ನಾನು ಸಲಾಡ್ ತಿನ್ಬೋದು. ಇದು ಎನಿವೇ ಬಿಡಿ, ನಾನು ಟೀ ಕುಡಿಯೋಕೆ ಅಂತ ಬಂದಿದ್ದೆ ಆಕ್ಚುಲಿ ಇವಾಗ. ಸೊ ಯಾವುದು ನಿಮ್ಮಲ್ಲಿ ತುಂಬಾ ಫಾಸ್ಟ್ ಮೂವಿಂಗ್ ಟೀ? ನಮ್ಮಲ್ಲಿ ಮಸಾಲಾ ಟೀ ಮತ್ತೆ ಏಲಕ್ಕಿ ಟೀ ಫಾಸ್ಟ್. ಮಸಾಲಾ ಟೀ ಮತ್ತೆ ಏಲಕ್ಕಿ ಟೀ, ಆಮೇಲೆ ಜಿಂಜರ್ ಟೀ. ಜಿಂಜರ್ ಟೀ, ಓಕೆ. ಜಿಂಜರ್ ಟೀ ಟ್ರೈ ಮಾಡೋಣ. ಅಂದ್ರೆ ಹಾಲ್ ಟೀನ ಅದು? ಹೌದು. ವಿತೌಟ್ ಮಿಲ್ಕ್ ಯಾವ್ದಾದ್ರು ಮಾಡ್ತೀರಾ? ವಿತೌಟ್ ಮಿಲ್ಕ್ ಹರ್ಬಲ್ ಟೀ ಮಾಡ್ತೀವಿ. ವಿತೌಟ್ ಮಿಲ್ಕ್ ಹರ್ಬಲ್ ಟೀ. ಹರ್ಬಲ್ ಟೀ ಚೆನ್ನಾಗಿರುತ್ತಾ? ಹಾ ಮೇಡಮ್, ಚೆನ್ನಾಗಿದೆ. ಟ್ರೈ ಮಾಡೋಣ ನಾವು ಅದನ್ನ. ಸರಿ ವಿನಯ್ ಅವರೇ, ಆಮೇಲೆ ನಿಮ್ ಟೈಮಿಂಗ್ಸ್ ಹೇಳಿ ಇಲ್ಲಿ ನನಗೆ. ಮಾರ್ನಿಂಗ್ 6:30 ಇಂದ ಮತ್ತೆ ಲಂಚ್ ಅವರ್ 1:30 ತನಕ ಇರ್ತೀವಿ. ಮತ್ತೆ ಈವ್ನಿಂಗ್ 4 o'clock to 8:30. ಓಕೆ, ಬೆಳಗ್ಗೆ 6 ರಿಂದ 1:30. ಅಲ್ಲ, 6:30 ಇಂದ 1:30. 6:30 ಇಂದ 1:30. ಸಂಜೆ 4 ಗಂಟೆಯಿಂದ ರಾತ್ರಿ 8:30 ತನಕ ಇರ್ತೀವಿ. ಸಂಜೆ 4 ಗಂಟೆಯಿಂದ 8:30. ರಜಾ ಇದೆಯಾ ಯಾವತ್ತಾದ್ರೂ? ಇಲ್ಲ ಮೇಡಮ್, ಹಾಸ್ಟೆಲ್ ವರ್ಕ್ ಅಂತ ಏನಾರು ಇದ್ರೆ ಮಾತ್ರ ರಜಾ. ಯಾಕಂದ್ರೆ ನೀವು ಒನ್ ಮ್ಯಾನ್ ಆರ್ಮಿ, ನೀವು ಒಬ್ಬರೇ ನಿಂತಿರೋದ್ರಿಂದ ಮಾಡ್ತಾ ಇದ್ದೀವಿ. ಸೊ ಇದು ಬಂದು ವಿದ್ಯಾನಗರದಲ್ಲಿ ನೂತನ್ ಕಾಲೇಜ್ ರೋಡ್ ಅಲ್ಲಿ ಇರೋದು. ಎಷ್ಟೇ ಕ್ರಾಸ್ ಗೀಸು ಏನು ಬೇಡ, ಏನಿಲ್ಲ, ಮೇನ್ ರೋಡ್, ವಿದ್ಯಾನಗರ ಮೇನ್ ರೋಡ್ ಅಲ್ಲಿ ಇರೋದು. ಓಕೆ, ಸರಿ ವಿನಯ್ ಅವರು, ಆಲ್ ದ ಬೆಸ್ಟ್. 6 ತಿಂಗಳು ಅಷ್ಟೇ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರಿ. ಸೊ ಆಲ್ ದ ವೆರಿ ಬೆಸ್ಟ್ ನಮ್ಮ ಕಡೆಯಿಂದ. ಹರ್ಬಲ್ ಟೀ ಇಂದಾನೆ ಶುರು ಮಾಡೋಣ. ಅಂಡ್ ಹಾಗೆ ನಿಮ್ಮ ಇದರಲ್ಲಿ ಮ್ಯಾಗಿ ಸ್ಯಾಂಡ್ವಿಚ್ ಗಳನ್ನ ನೋಡಿದೆ, ಅದು ಇದೆಯಾ? ಅದು ಇದೆ ಮೇಡಮ್. ಅಂದ್ರೆ ಪ್ರೆಸೆಂಟ್ ಆಗಿ ಮ್ಯಾಗಿ ಮಾತ್ರ ರನ್ ಮಾಡ್ತಾ ಇದ್ದೀನಿ. ಸ್ಯಾಂಡ್ವಿಚ್ ಇವಾಗ ಸದ್ಯಕ್ಕೆ ಸ್ಟಾಪ್ ಆಗಿದೆ, 2 days ಅಷ್ಟೇ. 2 days ಆಮೇಲೆ ಸ್ಟಾರ್ಟ್ ಮಾಡ್ತೀರಾ? ಸರಿ, ಓಕೆ ವಿನಯ್ ಅವರೇ, ಇವಾಗ ಫಸ್ಟ್ ಹರ್ಬಲ್ ಟೀ ಇಂದ ಶುರು ಮಾಡೋಣ. ನೋಡಿ, ಟೀಗಳಲ್ಲಿ ಸಾಕಷ್ಟು ವೆರೈಟಿ ಇದೆ. ಅದರಲ್ಲೂ ಏನಂದ್ರೆ ಹಾಫ್ ಫುಲ್ಲು ಎರಡೂ ಇದೆ. ಹಾಫ್ ಅಂಡ್ ಫುಲ್. ಹಾಫ್ ಆದ್ರೆ 10 ರೂಪಾಯಿ, ಫುಲ್ ಆದ್ರೆ 15, 20. ಹಾಫ್ ಅಲ್ಲೂ 15 ಇದೆ, 10, 15. ಫುಲ್ ಆದ್ರೆ 15, 20. ಓಕೆ, ಯಾವ್ಯಾವ ಟೀ ಅಂದ್ರೆ ಮಾಮೂಲಿ ಟೀ, ಶುಂಠಿ ಟೀ, ಮಸಾಲಾ ಟೀ, ಏಲಕ್ಕಿ ಟೀ, ಬೆಲ್ಲದ ಟೀ, ಬ್ಲ್ಯಾಕ್ ಟೀ, ಹರ್ಬಲ್ ಟೀ, ಲೆಮನ್ ಟೀ, ಆಮೇಲೆ ಶುಂಠಿ ಲೆಮನ್ ಟೀ, ಹಾಲು, ಬಾದಾಮಿ ಹಾಲು, ಬೂಸ್ಟ್ ಕಾಫಿ, ಶುಂಠಿ ಕಾಫಿ, ಬೆಲ್ಲದ ಕಾಫಿ, ಬ್ಲ್ಯಾಕ್ ಕಾಫಿ. ವಾವ್,
ಬ್ಲ್ಯಾಕ್ ಟೀನೂ ಇದೆ, ಬ್ಲ್ಯಾಕ್ ಕಾಫಿನೂ ಸಿಗುತ್ತೆ, ವಿಚ್ ಇಸ್ ವೆರಿ ಗುಡ್. ಸೊ ಅದನ್ನ ನಾನು ಹೇಳ್ದಂಗೆ ಹಾಫ್ ಫುಲ್ಲು. ಆಮೇಲೆ ಹೆಲ್ದಿ ಸ್ನ್ಯಾಕ್ಸ್ ಆ್ಯಂಡ್ ಜ್ಯೂಸು, ಅದರಲ್ಲಿ ಸ್ಪ್ರೌಟ್ ಸಲಾಡು 30 ರೂಪಾಯಿ, ವೆಜಿಟೇಬಲ್ ಸ್ಪ್ರೌಟ್ ಸಲಾಡ್ 50 ರೂಪಾಯಿ, ಕುಕುಂಬರ್ ಸಲಾಡ್ 30 ರೂಪಾಯಿ, ಲೆಮನ್ ಜ್ಯೂಸು ಪುದೀನ ಜ್ಯೂಸು 30 ಸೂಪರ್ ಅಲ್ಲ. ಆ್ಯಂಡ್ ನೋಡಿ ಮಕ್ಕಳಿಗೆ, ಮತ್ತೆ ಇಲ್ಲಿ ಕಾಲೇಜ್ ರೋಡ್ ಅಲ್ವಾ, ಸೊ ಕಾಲೇಜ್ ಹುಡುಗರಿಗೆ ಅಂತ ಒಂದಷ್ಟು ಅವ್ರನ್ನ ಅಟ್ರಾಕ್ಟ್ ಮಾಡೋಕ್ಕೆ ಬೇರೆ ಥರ ಸ್ನ್ಯಾಕ್ಸ್, ಅಂದರೆ ಸ್ವಲ್ಪ ಜಂಕ್ ಸ್ನ್ಯಾಕ್ಸು ಇದೆ. ಲೈಕ್ ಮ್ಯಾಗಿನಲ್ಲಿ ಪ್ಲೇನ್ ಮ್ಯಾಗಿ, ವೆಜಿಟೇಬಲ್ ಮ್ಯಾಗಿ, ಚೀಸ್ ಮ್ಯಾಗಿ ಆ್ಯಂಡ್ ಪನ್ನೀರ್ ಮ್ಯಾಗಿ ಇದೆ. ನಾವೀಗ ಚೀಸ್ ಮ್ಯಾಗಿ ಹೇಳಿದ್ದೀವಿ 55 ರೂಪಾಯಿ. ಹೈಯೆಸ್ಟ್ ಇಸ್ ಪನ್ನೀರ್ ಮ್ಯಾಗಿ 60 ರೂಪಾಯಿ. ಪ್ಲೇನ್ ಮ್ಯಾಗಿ ಆದರೆ 30, ವೆಜಿಟೇಬಲ್ ಮ್ಯಾಗಿ ಆದರೆ 45. ವೆಜಿಟೇಬಲ್ ಸ್ಯಾಂಡ್ವಿಚ್ ಆದರೆ 45, ಕಾರ್ನ್ ಸ್ಯಾಂಡ್ವಿಚ್ಚು 50, ವೆಜ್ ಚೀಸ್ ಸ್ಯಾಂಡ್ವಿಚ್ 60, ಪನ್ನೀರ್ ಸ್ಯಾಂಡ್ವಿಚ್ 75, ಪನ್ನೀರ್ ಚೀಸ್ ಸ್ಯಾಂಡ್ವಿಚ್ ಆದರೆ 85. ಸೊ 85 ಮ್ಯಾಕ್ಸಿಮಮ್ ಕಾಸ್ಟ್ ಇಲ್ಲಿರೋದು. 10 ರೂಪಾಯಿಂದ ಶುರುವಾಗಿ 85 ರೂಪಾಯಿಗೆ ಮುಗಿಯುತ್ತೆ. ಹಾಕಿದ್ದಾರೆ ಸಂಜೆ 4ರಿಂದ ಲಭ್ಯವಿರುತ್ತವೆ ಅಂತ ಮ್ಯಾಗಿ ಅದನ್ನೆಲ್ಲ ಸ್ನ್ಯಾಕ್ಸ್ ಎಲ್ಲ. ಓಕೆನಾ. ಸೊ ಇದು ಬಂದು ವಿದ್ಯಾನಗರ್ ಮೇನ್ ರೋಡು, ನೂತನ್ ಕಾಲೇಜ್ ರೋಡು. ಐ ಥಿಂಕ್ ಇವರೆಲ್ಲ ನೂತನ್ ಕಾಲೇಜ್ ಅವರೇನೋ ಗೊತ್ತಿಲ್ಲ ನನಗೆ, ಎಲ್ಲ ಹೋಗ್ತಾ ಇದ್ದಾರೆ ಕಾಲೇಜ್ ಸ್ಟೂಡೆಂಟ್ಸು. ಕಾಲೇಜ್ ಡೇಸ್ ಅನ್ನೋದಕ್ಕಿಂತ ಸ್ಟೂಡೆಂಟ್ ಡೇಸ್ ಆರ್ ಗೋಲ್ಡನ್ ಡೇಸ್. ಅದನ್ನ ಸ್ಟೂಡೆಂಟ್ ಲೈಫ್ ಪಾಸ್ ಆಗ್ಬಿಟ್ಟಿರ್ತೀವಲ್ಲ ನಾವು ಹೇಳ್ತಿರ್ತೀವಿ, ಏನಮ್ಮ ಸ್ಕೂಲ್ ಡೇಸ್ ಆರ್ ಗೋಲ್ಡನ್ ಡೇಸ್, ಕರೆಕ್ಟಾ? ನೋಡಿದ್ರೇನ್ರಿ, ನೋಡಿ ನಿಂಗೆ ಏನ್ಸುತ್ತೆ ಇವಾಗ? ಅಪಾರ್ಟ್ಮೆಂಟ್ ಅಲ್ಲಿ ಆರಾಮಾಗಿ ಆಟ ಆಡ್ಕೊಂಡು ಇದ್ಕೊಂಡಿರೋದೇ ಬೆಸ್ಟ್. ಯಾಕೆ ಓದೋದು, ಯಾಕೆ ಸ್ಕೂಲು ಅಂತನಾ? ಒಂದೊಂದ್ಸತಿ ಆಕ್ಚುಲಿ ಸ್ಕೂಲ್ ಇದ್ರೂ ಬೋರ್ ಆಗುತ್ತೆ. ಹಾ ಹೌದಾ, ಸ್ಕೂಲ್ ಇಲ್ಲದೆ ಇದ್ರು ಬೋರ್ ಆಗುತ್ತಾ? ಫ್ರೆಂಡ್ಸನ್ನ ಮಿಸ್ ಮಾಡ್ತೀಯಾ ಅಥವಾ ಟೀಚಿಂಗ್ ಮಿಸ್ ಮಾಡ್ತೀಯಾ? ಒಂಥರ ಅದು ಅಲ್ಲಿ ಟೈಮ್ ಪಾಸ್ ಆಗಲ್ಲ ಮನೇಲಿ ಒಂದೊಂದ್ಸತಿ. ಮನೇಲಿ ಟೈಮ್ ಪಾಸ್ ಆಗಲ್ಲ. ಸ್ಕೂಲ್ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಲ್ವಾ? ಗೊತ್ತಾಗುತ್ತೆ ಒಂದಷ್ಟು ಪೀರಿಯಡ್ ಅಲ್ಲಿ ಮಾತ್ರ. ಗೊತ್ತಾಗತ್ತಂತೆ ಒಂದಷ್ಟು ಪೀರಿಯಡ್ ಅಲ್ಲಿ ಮಾತ್ರ ಅಂತ. ಎನಿವೇಸ್, ಸೊ ಸ್ಟೂಡೆಂಟ್ ಲೈಫನ್ನ ಪಾಸ್ ಆದಮೇಲೆ ನಮ್ಗೆ ಅದ್ರ ವ್ಯಾಲ್ಯೂ ಗೊತ್ತಾಗುತ್ತೆ. ಯಾವುದೇ ಆದ್ರೂ ಅಷ್ಟೇ ಅಲ್ವಾ, ಅದು ಮುಗಿದ್ಮೇಲೆ ಯೋಚೆ ಅಂತ ಅನ್ಸುತ್ತೆ. ಸೊ ಇವು ಆ ಸ್ಟೂಡೆಂಟ್ ಲೈಫನ್ನ ಎಂಜಾಯ್ ಮಾಡಿಬಿಡ್ಬೇಕು. ಓಕೆ, ಬಿಕಾಸ್ ದೋಸ್ ಆರ್ ದ ಗೋಲ್ಡನ್ ಡೇಸ್. ಓಕೆ ವಿನಯ್, ಈ ಸೆಟಪ್ಗೆಲ್ಲ ಇನ್ವೆಸ್ಟ್ಮೆಂಟ್ ನಿಮ್ದೇನಾ? ಹಾ, ಎಲ್ಲ ನಮ್ದೇ. ಹೌದಾ? ಇದಕ್ಕೆ ಮುಂಚೆ ಏನ್ ಮಾಡ್ತಾ ಇದ್ರಿ ನೀವು? ಇದಕ್ಕೂ ಮುಂಚೆ ನಾನು ಜಾಬ್ ಮಾಡ್ತಾ ಇದ್ದೀನಿ. ಹಾ. ಬೆಂಗಳೂರಲ್ಲೇ ಬಂದ್ಬಿಟ್ಟು ಇದು ಹೆಲ್ತಿ ಫುಡ್ ಇಂಡಸ್ಟ್ರಿಯಲ್ಲಿ ನಾವು ವರ್ಕ್ ಮಾಡಿದ್ವಿ. ಹೌದಾ, ಸೂಪರ್. ಎಲ್ಲಿ? ಕೋರ್ಮಂಗಲದಲ್ಲಿ ಹಾ, ಅಲ್ಲಿ ವರ್ಕ್ ಮಾಡಿದ್ದೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲೇ ಸ್ವಿಗ್ಗಿ ಜೊಮ್ಯಾಟೊ ಎಲ್ಲ ಮಾಡ್ಕೊಂತ ಹೊಲ ಕೆಲಸ ಮಾಡ್ಕೊಂತ ಇವಾಗ ಸ್ಟಾರ್ಟ್ ಮಾಡಿರೋದು. ಓ ವೆರಿ ನೈಸ್. ಸೊ ನಿಮ್ದೇ ಆದಂತದ್ದು ಏನೋ ಒಂದು ಮಾಡ್ಬೇಕು ಸ್ವಂತದ್ದು ಅಂತ. ಸ್ವಂತ ಮಾಡ್ಬೇಕು. ಸೂಪರ್ ಸೂಪರ್, ವೆರಿ ನೈಸ್. ಹೆಲ್ತಿ ಎಕ್ಸ್ಪೀರಿಯನ್ಸ್ ಇರೋದಕ್ಕೋಸ್ಕರ ಸ್ವಲ್ಪ ಹೆಲ್ತಿ ಕಾನ್ಸೆಪ್ಟ್ ಕೂಡ ಆಡ್ ಮಾಡಿದ್ವಿ. ಇದನ್ನ ಇನ್ನೂ ಜಾಸ್ತಿ ಮಾಡ್ಕೊಂಡು ಹೋಗಿ. ಹಾ, ಆಡ್ ಮಾಡ್ತಾ ಹೋಗ್ತೀವಿ. ಬೆಂಗಳೂರಲ್ಲೇ ಮಾಡಿದೀರಾ? ನಾನಂತೂ ಗ್ಯಾರಂಟಿ ನಿಮಗೆ ಪರ್ಮನೆಂಟ್ ಕಸ್ಟಮರ್ ಆಗಿರ್ತಿದ್ದೆ. ಬೆಂಗಳೂರಲ್ಲಿ ಬಟ್ ಲಾಕ್ಡೌನ್ ಇಂದ ನಾವು ಬೆಂಗಳೂರು ಬ್ಯಾಕಪ್ ಆಗಿದ್ದು. ಓ ಹೌದಾ, ಅಲ್ಲಿ ಮುಂಚೆ ಬೆಂಗಳೂರಲ್ಲೇ ಇದ್ದೀರಾ? ಬೆಂಗಳೂರಲ್ಲೇ ಇದ್ದದ್ದು. ದಾವಣಗೆರೆ ನಿಮ್ ಸ್ವಂತ ಊರಾ? ದಾವಣಗೆರೆ ನಮ್ದು ಇಲ್ಲಿನ ಡಿಸ್ಟಿಕ್, ಇಲ್ಲಿಂದ 30 ಕಿಲೋಮೀಟರ್ಸ್ ನಮ್ಮ ಊರು. ಯಾವುದು? ಬನ್ನಿಕೋಡು ಅಂತ ಹೇಳಿ. ಬನ್ನಿ. ಇಲ್ಲ ಮಾಡಿ, ನೀವು ಹಂಗೆ ಮಾಡ್ತಾರೆ, ನಾನು ಮಾತಾಡಿಸ್ತಾ ಇರ್ತೀನಿ, ನೀವು ಹಂಗೆ ಮಾಡ್ತಾರೆ. ಬನ್ನಿಕೋಡು. ಬನ್ನಿಕೋಡು. ಹೌದು. ಓಕೆ ಓಕೆ. ಹರ್ಬಲ್ ಟೀ ಅಂದ್ರೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀರಾ ನೀವು? ಹರ್ಬಲ್ ಟೀಯಲ್ಲಿ ವಾಟರ್ ಬರುತ್ತೆ, ಜಿಂಜರ್ ಬರುತ್ತೆ, ಪುದೀನ ಬರುತ್ತೆ, ಆಮೇಲೆ ಏಲಕ್ಕಿ, ಲವಂಗ. ಓಕೆ. ಮಸಾಲಾ ಟೀ ತರ ಬಟ್ ವಿತೌಟ್ ಮಿಲ್ಕ್ ತರ. ಮಿಲ್ಕ್, ಆಮೇಲೆ ವಿತೌಟ್ ಚಾ ಪುಡಿ. ಟೀ ಪುಡಿನೇ ಹಾಕಲ್ವಾ? ಹಾಕಲ್ಲ. ಹಾ ಓಕೆ. ಹರ್ಬಲ್ ಟೀ ಆಗುತ್ತೆ. ಓ ನೈಸ್. ಸೊ ಟೀ ಪುಡಿನೇ ಇಲ್ಲ. ಲೆಮನ್ ಟೀ ಆಗುತ್ತೆ, ಮಸಾಲಾ ಲೆಮನ್ ಟೀ. ಕರೆಕ್ಟ್ ಕರೆಕ್ಟ್. ಹರ್ಬಲ್ ಟೀ ಆಗೋದಿಲ್ಲ. ಹಾ, ಸೊ ಇದಕ್ಕೆ ಸಕ್ಕರೆನ ಜೇನುತುಪ್ಪನ? ಜೇನುತುಪ್ಪ ನಾನು ರೆಗ್ಯುಲರ್ ಬೆಲ್ಲ ಯೂಸ್ ಮಾಡ್ತೀನಿ. ಬೆಲ್ಲ? ಹಾ, ದಟ್ ಇಸ್ ಆರ್ಗ್ಯಾನಿಕ್. ಹೌದು ಹೌದು, ಬೆಲ್ಲ ಆದ್ರೆ ಬೆಟರ್. ಕರೆಕ್ಟ್. ಅದು ಹರ್ಬಲ್ ಟೀಗೆ ಆಡ್ ಆಗುತ್ತೆ. ಬೆಲ್ಲ ಸ್ವಲ್ಪ ಕಡಿಮೆನೇ ಇರ್ಲಿ ನಮ್ಗೆ. ಕಡಿಮೆ ನೀರು. ಆಮೇಲೆ ಬಿಸಿನೀರ್ ಜೊತೆಗೆ ಹನಿ ಕುಡಿಬಾರ್ದು. ಹೌದಾ? ಹೌದು. ಮತ್ತೆ ಎಲ್ಲರೂ ಬೆಳಗಾಗಿದ್ದು ಕುಡಿತಾರೆ, ಅದು ಉಗುರು ಬೆಚ್ಚಿದ್ರೆ. ಉಗುರು ಬೆಚ್ಚು, ಕರೆಕ್ಟ್. ವಾರ್ಮ್ ವಾಟರ್, ವಾರ್ಮ್ ವಾಟರ್, ಹಾಟ್ ವಾಟರ್. ಹಾಟ್ ವಾಟರ್ಗೆಲ್ಲ. ಹೌದು. ಯಾಕಂತಂದ್ರೆ ಇದು ನಮಗೆ ಆಯುರ್ವೇದದ ಪ್ರಕಾರ ಹೋಗ್ತಂದ್ರೆ ಬಿಸಿನೀರ್ ಜೊತೆಗೆ ಹನಿ ಕೂಡ ಹಾಕ್ಲೇಬಾರ್ದು. ಅದು ಹೀಟ್ ಜಾಸ್ತಿ ಕಂಪೇರ್ ಆಗುತ್ತೆ. ಕರೆಕ್ಟ್. ಮೊದ್ಲೇ ಉಷ್ಣ ಅಲ್ವಾ ಅದು? ಹೌದು. ಜೇನುತುಪ್ಪ ಉಷ್ಣ. ಹೌದು. ಅದಕ್ಕೆ ಅದನ್ನ ಕಟ್ ಮಾಡಕ್ಕೆ ನಿಂಬೆ ಹಣ್ಣು ಹಾಕೋದು ಅಲ್ವಾ? ನಿಂಬೆ ಹಣ್ಣು ಶೀತ. ನಿಂಬೆ ಹಣ್ಣು. ಹಾ, ಕಡಿಮೆ ಇರ್ಲಿ ಬೆಲ್ಲ ನಮ್ಗೆ. ಬಡಿ ಬೆಲ್ಲ ಕಡಿಮೆ ಇದ್ದು ಹರ್ಬ್ಸ್ ಜಾಸ್ತಿ ಇದ್ರು ಓಕೆ ನಮಗೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಹರ್ಬಲ್ ಟೀ, ಮಾಮಾಸ್ ಟೀನಲ್ಲಿ ಹರ್ಬಲ್ ಟೀ.
ಚೆನ್ನಾಗಿದೆ ವಿನಯ್, ತುಂಬ ಚೆನ್ನಾಗಿದೆ, ವೆರಿ ನೈಸ್, ತುಂಬ ಫ್ಲೇವರ್ಫುಲ್ ಆಗಿದೆ, ಚೆನ್ನಾಗಿದೆ. ಖುಷಿ ಆಯ್ತು ನಂಗೆ ನಿಮ್ಮನ್ನ ನೋಡಿ. ನೈಸ್, ಆಲ್ ದಿ ಬೆಸ್ಟ್. ಏನೋ ಒಂದು ಕಷ್ಟಪಟ್ಟು ಒಂದು ನಾವೇ ಕಾಲ ಮೇಲೆ ನಿಂತು ಏನೋ ಒಂದು ಸ್ವಂತವಾಗಿ ಮಾಡಬೇಕು ಅಂತ ಡಿಸೈಡ್ ಮಾಡಿ ಮಾಡ್ತಾರಲ್ಲ, ಖುಷಿ ಆಗುತ್ತೆ. ವೆರಿ ನೈಸ್, ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ನಾನೇ ಒಂದು ಫುಲ್ ಕುಡಿಬೋದು ಆ ಥರ ಇದೆ. ಹೌದಾ? ತುಂಬ ಚೆನ್ನಾಗಿದೆ, ವೆರಿ ನೈಸ್. ಚೆನ್ನಾಗಿದೆಲ್ಲ. ಆಕ್ಚುಲಿ ಟೀ ಪುಡಿ ಇಲ್ಲ ಅಂತ ಗೊತ್ತಾಗದೇ ಇಲ್ಲ. ಟೀ ಪುಡಿ ಇಲ್ಲ ಅಂತ ಗೊತ್ತಾಗಲ್ಲ. ಚೆನ್ನಾಗಿದೆ. ಶುಂಠಿ ಫ್ಲೇವರು, ಹನಿ ಫ್ಲೇವರು, ಆಮೇಲೆ ಇದ್ರದ್ದು ಪುದೀನ ಚೆನ್ನಾಗಿದೆ. ವೆರಿ ಗುಡ್. ಏಲಕ್ಕಿ ಹಾಕಿದೀನಿ ಅಂದ್ರೆ ಏಲಕ್ಕಿದು ಬರ್ತಿಲ್ಲ ಅದ್ರ ಜಾಸ್ತಿ. ಇದು ಮೂರಂತೂ ಡಾಮಿನೆಂಟ್ ಆಗಿ ಸಗರ, ವಿಚ್ ಇಸ್ ಗುಡ್. ಹೌದು ಚೆನ್ನಾಗಿದೆ, ಸೂಪರ್. ಚೀಸ್ ಮ್ಯಾಗಿ ಪ್ಲೇಟ್ ನೋಡಿ, ಪ್ಲೇಟ್ ಮಜವಾಗಿದೆ. ಪುಟಾಣಿ ಪ್ಲೇಟು. ಒಂದು ಮ್ಯಾಗಿ ಪ್ಯಾಕೆಟ್ ಹಾಕಿದ್ರು ಅನ್ಸುತ್ತಲ್ಲ. ಒಂದು ಮ್ಯಾಗಿ ಹಾಕಿದ್ರು 55. ಬಟ್ ಅವ್ರೇನು ಬೇರೆ ಎಕ್ಸ್ಟ್ರಾ ಮಸಾಲೆನೂ ಹಾಕಿದ್ರು ಅವ್ರದ್ದು ಓನ್. ಹೌದಾ? ಅವರಿಗೇನೋ ಚಿಲ್ಲಿ ಫ್ಲೇಕ್ಸ್ ಮತ್ತೆ ಅದೇನೋ ಬೇರೆ ಸಾಸ್ ಹಾಕಿದ್ರು. ಬಿಸಿ ಇರುತ್ತೆ, ಹುಷಾರು. ಓಕೆ, ಸೊ 1 ಚೀಸ್ ಸ್ಲೈಸು, 1 ಪ್ಯಾಕೆಟ್ ಮ್ಯಾಗಿ, ಮತ್ತೆ ಒಂಚೂರು ಮಸಾಲ. ಮ್ಯಾಗಿ ಅಂತೂ ಒಂಥರ ಹೆಂಗೆ ಗೊತ್ತಾ, ಮನೇಲಿ ಮಾಡಿಕೊಂಡ್ರು ಇಷ್ಟ ಆಗತ್ತೆ, ಹೊರಗಡೆನೂ ಮ್ಯಾಗಿ ನೋಡ್ತಾರೆ. ಅದಕ್ಕೆ ನಾನು ಇವನಿಗೆ ಚೆನ್ನಾಗಿದೆಯಾ. ಈಗ ರಿಸ್ಟ್ರಿಕ್ಟೆಡು, ಮನೇಲಿ ಮ್ಯಾಗಿನೇ ತರೋಲ್ಲ ನಾವು. ಸೊ ಯಾವಾಗಲಾದ್ರೂ ಹೊರಗೆ ಬಂದಾಗ ಒನ್ಸ್ ಇನ್ ಅ ವೈಲ್ ಅಷ್ಟೇ ಮ್ಯಾಗಿ. ಅದಕ್ಕೆ ಅದು ಮೋಸ್ಟ್ಲಿ ಆಸೆ ಜಾಸ್ತಿ ಅನ್ಸುತ್ತೆ ಮ್ಯಾಗಿ ಅಲ್ವಾ. ಅಪ್ಪಂಗೇನು ಅಷ್ಟು ಇಷ್ಟ ಆಗಲ್ಲ ಪಪ್ಪ. ಡಸಂಟ್ ಲೈಕ್ ಚೀಸ್. ನೋ, ಈ ಲೈಕ್ಸ್ ಚೀಸ್ ಬಟ್ ನಾಟ್ ಇನ್ ಎವ್ರಿಥಿಂಗ್. ಎಲ್ಲಾದ್ರಲ್ಲೂ ಚೀಸ್ ಹಾಕಿದ್ರೆ ಇಷ್ಟ ಆಗಲ್ಲ ಅವ್ರಿಗೆ. ಸೊ ನೋಡೋಣ. 55 ನಂಗೆ ಸ್ವಲ್ಪ ಜಾಸ್ತಿ ಅನ್ನಿಸ್ತಿಲ್ವಾ? ಹೌದು, ಸ್ವಲ್ಪ ಜಾಸ್ತಿ ಇದಕ್ಕೆ, ಬಟ್ ಸ್ಟಿಲ್ ಓಕೆ. ಬಿಸಿ ಇದು, ಹಿಡ್ಕೊಳಕ್ಕೆ ಆಗ್ತಿಲ್ಲ ನನಗಿದು. ಟೇಸ್ಟ್ ತುಂಬ ಚೆನ್ನಾಗಿದೆ. ಅಂದರೆ ಲೆಮನಿ ಆಗಿದೆ. ನಿಂಬೆಹಣ್ಣು ಹಾಕಿದ್ರು ಅನ್ನೋ ಗೊತ್ತಿಲ್ಲ ನನಗೆ, ಅಥವಾ ಆಮ್ಚೂರ್ ಪೌಡ್ರ್ ಹಾಕಿದಾರೇನೋ. ಬಿಸಿ ಇಲ್ವೇನೋ, ನಂಗೆ ನಾಲ್ಗೆ ಸುಟ್ಟೆ ಹೋಯ್ತು ಆ್ಯಕ್ಚುಲಿ. ಬಿಸಿ ಇಲ್ವಾ? ಇದಕ್ಕೆ ನೀವಿನ್ನು ಮೊಸರೆಲ್ಲ ಚೀಸ್ ಹಾಕಿದ್ರೆ ಸಖತ್ತಾಗಿರುತ್ತೆ. ಚೀಸ್ ಫುಲ್ ಆಗುತ್ತೆ ಮ್ಯಾಗಿ. ಮೊಸರೆಲ್ಲ ಚೀಸ್ ಹಾಕಿದ್ರೆ, ಇವ್ರು ಚೀಸ್ ಸ್ಲೈಸ್ ಹಾಕಿದ್ದಾರೆ. ಬಟ್ ಅದೇನೋ ಕ್ರೀಮಿ ಮಾಡುತ್ತೆ ಚೀಸ್ ಸ್ಲೈಸ್. ಸಿಂಪಲ್ ಏನು ಗೊತ್ತಾ, ಚೀಸು ಬೇಡ ಏನು ಬೇಡ. ನೀವು ಮ್ಯಾಗಿ ಮನೇಲಿ ಮಾಡ್ಬೇಕಾದ್ರೆ ಹಾಲು ಹೇಳೋದನ್ನು ಕರೆಕ್ಟಾಗಿ ನೀವು ಹಾಲು ಹಾಕೊಳ್ಳಿ, ಚೂರು ರೆಡ್ ಚಿಲ್ಲಿ ಪೌಡರ್ ಹಾಕೊಂಡು ಮಾಡ್ಕೊಳ್ಳಿ. ನಾನೇ ಅಮ್ಮಂಗೆ ತೋರಿಸಿದ್ದಾರೆ ರೆಸಿಪಿ, ಸೂಪರ್ ಆಗಿರುತ್ತೆ. ಲಾಸ್ಟಲ್ಲಿ ಒಂಚೂರು ಹಾಲು ಹಾಕೋದು ಅಷ್ಟೇ. ನಿಮ್ಗೆ ಒಂಥರ ಚೀಸ್ ಹಾಕಿ ಥರನೇ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ, ಚೆನ್ನಾಗಿರುತ್ತೆ ಅದು. ನೀವು ಅನ್ಕೋಬೋದು ಅಯ್ಯೋ ಮ್ಯಾಗಿಗೆ ಹಾಲು. ನಾನು ಫಸ್ಟ್ ಹಂಗೆ ಅನ್ಕೊಂಡೆ ರೆಸಿಪಿ ನೋಡಿದಾಗ. ಒಂದ್ಸರಿ ಟ್ರೈ ಮಾಡೋ ಅಂತ ಮಾಡಿದಾಗ ಫೇವ್ರೇಟ್ ಆಗ್ಬಿಟ್ಟಿದೆ. ಅಕಸ್ಮಾತ್ ಮ್ಯಾಗಿ ತಂದ್ರೆ ಹಾಲು ಹಾಕ್ಬಿಟ್ಟೆ ಮಾಡೋದು ನಾವು ಮನೇಲಿ. ಪಾಪ ಅಕಸ್ಮಾತ್ ಮ್ಯಾಗಿ ತಂದ್ರೆ ಆಕ್ಸಿಡೆಂಟಲ್ ಆಗಿ. ಮ್ಯಾಗಿ ಚೆನ್ನಾಗಿತ್ತು. ಅದಕ್ಕೇನು ನಿಮ್ದೇ ಓನ್ ಮಸಾಲ ಬೇರೆ ಹಾಕಿದ್ದೀರಾ ನೀವು? ಎಕ್ಸ್ಟ್ರಾ ಮಸಾಲ ಮನೇಲಿ ಮಾಡಿರೋದು ಅದು? ಹೋಮ್ ಮೇಡ್ ಮಸಾಲ. ಚೆನ್ನಾಗಿದೆ. ಏನಾದ್ರು ಬಿಟ್ಕೊಡ್ತೀರಾ ಒಂಚೂರು ಸೀಕ್ರೆಟ್ ಇಂಗ್ರೀಡಿಯೆಂಟ್ನ? ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಮನೆಯಲ್ಲಿ ಮಸಾಲೆ ಇರ್ತಾರೆ, ಅದನ್ನೇ ರುಬ್ಬಾಕ್ತೀವಿ ಮೇಡಮ್. ಎಲ್ಲ ಅದಕ್ಕೆ ಸ್ವಲ್ಪ ಗರಂ ಮಸಾಲ ಆ ಥರದ್ದೆಲ್ಲ ಮಿಕ್ಸ್ ಮಾಡ್ತೀವಿ. ಹೌದಾ? ಚೆನ್ನಾಗಿತ್ತು ರುಚಿ. ನಾನು ನೋಡೋದಕ್ಕೆ ಮಾಮೂಲಾಗಿ ಅನಿಸ್ತಾ ಇತ್ತಲ್ವಾ, ತಿಂದೆ ಒಂದು ಸ್ವಲ್ಪ. ಟೇಸ್ಟ್ ಇಸ್ ಡಿಫರೆಂಟ್. ನೈಸ್. ಥ್ಯಾಂಕ್ ಯು. ಚೆನ್ನಾಗಿತ್ತು ಎರಡು. ಆಯ್ತಾ? 65 ಅಲ್ಲ? 65 rupees received on BharatPay. ಓಕೆ. ಏನಂತ ಹೇಳಿದ್ರೆ, ಸಾಮಾನ್ಯವಾಗಿ ಟೀ ಅಂತ ಹೇಳಿದ್ರೆ ನಾವು ಹೋಟೆಲ್ಗಳಿಗೆ ಹೋದಾಗ ಟೀ ಯಾಕೆ ಪ್ರಿಫರ್ ಮಾಡಲ್ಲ ಅಂದರೆ, ಬಯಸಿ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಟೀ ಮಾಡಿಟ್ಬಿಟ್ಟಿರ್ತಾರೆ. ಕಾಫಿ ಆದರೆ ಡಿಕಾಕ್ಷನ್ನು ಹಾಲು ಎಲ್ಲ ಹಾಕ್ಕೊಡ್ತಾರೆ. ಟೀ ಮಾಡಿಟ್ಬಿಟ್ಟಿರ್ತಾರೆ, ನಮಗೆ ಸಕ್ಕರೆ ಕಡಿಮೆ ಬೇಕು ಅನ್ನೋ ಕಾರಣಕ್ಕೆ ಸಾಮಾನ್ಯವಾಗಿ ನಾವಲ್ಲಿ ಟೀ ಕುಡಿಯೋಕ್ಕೆ ಹೋಗಲ್ಲ. ಇಲ್ಲಿ ಏನಂದರೆ ಆರ್ಡರ್ ಕೊಟ್ಟಮೇಲೆ ಫ್ರೆಶ್ ಆಗಿ ಟೀ ಮಾಡಿ ಕೊಡ್ತಾರೆ. ಅದು ತುಂಬ ಖುಷಿ ಆಯಿತು. ಆ್ಯಂಡ್ ನಾನು ಹೇಳಿದಾಗೆ ಒಂಥರ ಅಮ್ಮ ಮತ್ತು ಮಾವ ಇಬ್ಬರನ್ನೂ ಸೇರಿ ಮಾಮಾಸ್ ಟೀ ಅಂತ ವಿನಯ್ ಮಾಡಿರೋದು. ಇದು ವಿದ್ಯಾನಗರ್ ಮೇನ್ ರೋಡು, ನೂತನ್ ಕಾಲೇಜ್ ರೋಡಲ್ಲೇ ಇದೆ. ಸೊ ನೀವೇನಾದ್ರು ಸುತ್ತಮುತ್ತ ಇತ್ತು ಅಂದರೆ, ಇನ್ನೂ ಇಲ್ಲಿ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸಲ ಬಂದು ಟ್ರೈ ಮಾಡಿ. ಆ್ಯಂಡ್ ದಾವಣಗೆರೆ ಅಫ್ಕೋರ್ಸ್. ಆ್ಯಂಡ್ ನಾನು ಅದೇ ಹೇಳ್ಕೋದು, ಈಗ ದಾವಣಗೆರೆಯಲ್ಲಿ ಪಾಸ್ ಆಗ್ತಾ ಇದ್ರೆ ನೀವೇನಾದರೂ ಯಾವ್ದಾದ್ರು ಬೇರೆ ಊರುಗಳಿಂದ ಮಾಮಾಸ್ ಟೀ ನೂತನ್ ಕಾಲೇಜ್ ರೋಡು ಹುಡ್ಕೊಂಡು ಬಂದು ಒಂದ್ಸಲ ಕುಡೀರಿ. ನಿಮಗೆ ಯಾವ ಟೀ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ.
ನನಗಂತೂ ತುಂಬ ಇಷ್ಟ ಆಯಿತು. ಹರ್ಬಲ್ ಟೀನು ಚೆನ್ನಾಗಿತ್ತು. ಇನ್ಫ್ಯಾಕ್ಟ್ ಚೀಸ್ ಮ್ಯಾಗಿನೂ ಕ್ವಾಂಟಿಟಿ ಕಡಿಮೆ ಅನ್ನಿಸ್ತು ನಂಗೆ 55ಕ್ಕೆ, ಬಟ್ ರುಚಿ ತುಂಬ ಚೆನ್ನಾಗಿತ್ತು. ಏನೋ ಡಿಫ್ರೆಂಟ್ ಮಸಾಲೆ ಹಾಕಿ ಚೆನ್ನಾಗಿ ಮಾಡಿದ್ರು. ಎಸ್, ಓವರ್ ಆಲ್ ಇದು ನಮ್ಮ ಎಕ್ಸ್ಪೀರಿಯನ್ಸು ಇವತ್ತು ನಾನು ಶೇರ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಡಿ, ಓಕೆನಾ? ಮತ್ತೆ ಮುಂದಿನ ವಿಡಿಯೋನಲ್ಲಿ ಈ ನಿಮ್ಮ ಪ್ರೀತಿಯ ರೂಪ ಪ್ರಭಾಕರ್ ಸಿಗ್ತೀನಿ ಅಂತ ಹೇಳ್ತೀನಿ. ಆ್ಯಂಡ್ ದಾವಣಗೆರೆದು ಸಾಕಷ್ಟು ವಿಡಿಯೋಗಳನ್ನ ನಾವು ಹಾಕ್ತಾ ಇದ್ದೀವಿ, ನೀವು ನೋಡ್ತಾ ಇದ್ದೀರಾ. ಇನ್ನು ಬೇರೆ ಯಾವ ಊರ್ದು ವಿಡಿಯೋ ನೋಡೋಕ್ಕೆ ನಿಮಗೆ ಆಸೆ ಇದೆ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸಾಧ್ಯ ಆಯಿತು ಅಂದರೆ ಆ ಊರು, ಅದು ನಿಮ್ಮೂರೇ ಆಗಿರಬಹುದು, ಅಲ್ಲಿಗೂ ನಾವು ಬರ್ತೀವಿ. ಸರಿನಾ? ಸಿಗ್ತೀವಿ ಹಾಗಿದ್ರೆ. ಅಲ್ಲಿ ತನಕ ಟಾಟಾ, ಬೈ ಬೈ, ಲವ್ ಯು ಆಲ್.